ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆಯಾಗ್ತಾ ಇದೆ. ಹೀಗಾಗಿ ಅಲ್ಲಿನ ಜನರು ಹೈರಾಣಾಗಿ ಹೋಗಿದ್ದಾರೆ. ಇನ್ನೂ ಕೂಡ 3 ದಿನ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಸಂದರ್ಭದಲ್ಲಿ ಸೋಯಾಬೀನ್, ಶೇಂಗಾ ಕಟಾವು ಮಾಡೋದಕ್ಕೆ ಸಾಧ್ಯ ಆಗದೆ ರೈತರು ಪರದಾಡ್ತಾ ಇದ್ದಾರೆ. ಮತ್ತೆ ಮಲಪ್ರಭಾ, ಘಟಪ್ರಭಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಜನರು ಹೊರಗೆ ಬರೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನೂ ಕೂಡ 3 ದಿನಗಳ ಕಾಲ ಮಳೆ ಆಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉತ್ತರಾರ್ಧ ಮಳೆಗೆ ಬೆಳಗಾವಿ ನಗರ ಹಾಗೂ ಜಿಲ್ಲೆಯ ಜನತೆ ತತ್ತರಿಸಿರುವಂಥದ್ದು. ನಿನ್ನೆಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬೆಳಗಾವಿ ಜನ ಹೈರಾಣಾಗಿರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಈಗ ಬೆಳಗಾವಿ ಮಹಾನಗರದ ಚೆನ್ನಮ್ಮ ವೃತ್ತದಲ್ಲಿ ನಾವಿರುವಂಥದ್ದು. ಪ್ರತಿ ರಸ್ತೆ ಮೇಲೂ ಕೂಡ ನೀರು ನಿಂತಿರುವಂಥದ್ದು. ಹೀಗಾಗಿ ವಾಹನ ಸವಾರರು ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಮುಂಗಾರು ಬಿತ್ತನೆ ಮಾಡಿರ್ತಕ್ಕಂತಹ ಸೋಯಾಬೀನ್ ಹಾಗೂ ಭತ್ತ ಏನಿದೆ ಈಗಾಗಲೇ ಕಟಾವಿಗೆ ಬಂದಿರುವಂಥದ್ದು. ಅದರ ರಾಶಿ ಮಾಡಬೇಕಂತಹ ಸಂದರ್ಭ ಈಗ ಬಂದಿರುವಂಥದ್ದು. ಆದರೂ ಕೂಡ ಏನು ಮಳೆ ಬಂದ ಹಿನ್ನೆಲೆಯಲ್ಲಿ ರೈತರು ಮತ್ತೆ ಸಂಕಷ್ಟವನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಇರುವಂಥದ್ದು. ಕಟಾವು ಮಾಡಿರ್ತಕ್ಕಂತಹ ಧಾನ್ಯಗಳನ್ನೆಲ್ಲ ಸಂಗ್ರಹಿಸಿ ಇಡೋದೇ ದೊಡ್ಡ ಸವಾಲಾಗಿರುವಂಥದ್ದು. ಈ ವರ್ಷ ಉತ್ತಮ ಮಳೆಯಾಗಿತ್ತು. ಹೀಗಾಗಿ ಉತ್ತಮ ಫಸಲು ಬರುವ ನಿರೀಕ್ಷೆಯಲ್ಲಿ ಕೂಡ ಜಿಲ್ಲೆಯ ಜನರಿದ್ದರು. ಆದರೆ ಈಗೇನು ಏಕಾಏಕಿ ನಿನ್ನೆ ಮಧ್ಯಾಹ್ನದಿಂದ ಏನು ನಿರಂತರವಾಗಿ ಮಳೆ ಬೀಳ್ತಾ ಇದೆ, ನಿರಂತರ ಮಳೆಯಿಂದಾಗಿ ಏನು ಕಟಾವು ಮಾಡಿರ್ತಕ್ಕಂಥ ಧಾನ್ಯಗಳೆಲ್ಲವೂ ಕೂಡ ಈಗ ಸಾಕಷ್ಟು ಏನು ಸಂಗ್ರಹಿಸಿಡೋದೇ ರೈತರಿಗೆ ದೊಡ್ಡ ಮಟ್ಟದ ಸವಾಲಾಗಿರುವಂಥದ್ದು. ಮತ್ತೊಂದೆಡೆ ನಿನ್ನೆ ಈಗಾಗಲೇ ಮುಂಗಾರು ಬಿತ್ತನೆಯಾಗಿ ಇನ್ನೂ ಅನೇಕ ಬೆಳೆಗಳಿದೆ. ಆ ಎಲ್ಲ ಬೆಳೆಗಳಿಗೂ ಕೂಡ ಈಗ ನೀರು ನುಗ್ಗಿರುವಂಥದ್ದು. ಬಳ್ಳಾರಿ ನಾಲಕ್ಕೆ ಮತ್ತೆ ಹೊರಹರಿವು ಹೆಚ್ಚರಾಗಿರುವಂಥದ್ದು. ಮತ್ತೊಂದೆಡೆ ಘಟಪ್ರಭಾ, ಮಲಪ್ರಭಾ ಹಾಗೂ ಶಿರೂರು ಡ್ಯಾಮ್ಗಳು ಹಾಗೂ ರೆಕಸ್ಕಾಪ್ ಜಲಾಶಯಗಳು ಕೂಡ ಅಧಿಕ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗಿರುವಂಥದ್ದು. ಈ ವರ್ಷ ಉತ್ತಮ ಮಳೆಯಾಗಿತ್ತು. ವಾಡಿಕೆಗಿಂತಲೂ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕ ಮಳೆಯಾಗಿತ್ತು. ಈಗ ಮತ್ತೆ ಉತ್ತರಾರ್ಧ ಮಳೆ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ಜನರು ಕೂಡ ತತ್ತರಿಸಿರುವಂಥದ್ದು. ಹೀಗಾಗಿ ಸಾಕಷ್ಟು ಮಕ್ಕಳಾಗಿರ್ಬೋದು, ಹಿರಿಯ ನಾಗರಿಕರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಮನವಿಯನ್ನು ಕೂಡ ಆರೋಗ್ಯ ಇಲಾಖೆ ಮಾಡಿಕೊಳ್ತಿರುವಂಥದ್ದು. ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಎಲ್ಲ ಮಕ್ಕಳಾಗಿರ್ಬೋದು ಹಾಗೂ ಎಲ್ಲ ಹಿರಿಯ ನಾಗರಿಕರು ಕೂಡ ತಮ್ಮ ಆರೋಗ್ಯ ಕಡೆಗೆ ಲಕ್ಷ್ಯ ಕೊಡಬೇಕು ಅನ್ನುವಂತಹ ಮನವಿಯನ್ನು ಜಿಲ್ಲಾಡಳಿತ ಮಾಡ್ಕೊತಿರುವಂಥದ್ದು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯನ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.